ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಸೊ ನಮ್ಮ ಬೆಳಗಿನ ತಿಂಡಿಗೆ ಇವತ್ತು ಡಿಫ್ರೆಂಟಾಗಿ ಏನಾದರೂ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ. ನೈಟೇ ನಾನಿಲ್ಲಿ 1 ಕಪ್ಪಷ್ಟು ನೆನೆಸಿಟ್ಟಿದ್ದೆ. ನೋಡಿ ಎಷ್ಟಾಗಿದೆ, ಅದು 1 to ಡಬಲ್ ಆಗಿಬಿಡುತ್ತೆ ಹೆಸ್ರು ಕಾಳು. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ದೋಸೆ ಹಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಯಾವುದೇ ರೀತಿ ಅಕ್ಕಿನೂ ಬೇಕಾಗಿಲ್ಲ, ಹಿಟ್ಟೂ ಬೇಕಾಗಿಲ್ಲ. ನಾವು ಈ ರೀತಿ ಹೆಲ್ತಿಯಾಗಿ ದೋಸೆ ಮಾಡ್ಕೋಬೋದು. ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಮಾಡ್ಕೋಬೋದು, ಮತ್ತು ನೈಟ್ ಡಿನ್ನರ್ಗೂ ಸಹ ತಿನ್ಬೋದು. ಅಷ್ಟೇ ಹೆಲ್ತಿಯಾಗಿರುತ್ತೆ, ತುಂಬ ಪ್ರೋಟೀನ್ ಸಿಗುತ್ತೆ, ಪ್ರೋಟೀನ್ಸು ವಿಟಮಿನ್ಸು. ಸೊ ಇದಕ್ಕೆ ನಾನಿಲ್ಲಿ ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೆನಲ್ಲ, ಅದನ್ನು ಚೆನ್ನಾಗಿ ಒಂದ್ಸರಿ ತೊಳೆದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಸಹ ಹಾಕ್ಕೋಬೋದು. ಇದಕ್ಕೆ ನಾನು ಏನೂ ಹಾಕ್ಕೊಂಡಿಲ್ಲ. ಹಾಗೆ ನಾನು ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಹೆಸ್ರು ಕಾಳನ್ನ ನೆನೆಸಿ ಹಾಗೆ ರುಬ್ಕೊಂಡಿದ್ದೀನಿ. ನುಣ್ಣಕ್ಕೆ ರುಬ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಇದನ್ನು ತೊಳೆದು ಹಾಕ್ಕೋತಾ ಇದ್ದೀನಿ. ತುಂಬ ಗಟ್ಟಿಯಾಗಿರೋದ್ರಿಂದ ಹಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು, ತುಂಬ ನೀರು ಆಗಬಾರ್ದು. ಸೊ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇರ್ತೀನಿ. ಸೊ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಸ್ರು ಕಾಳು ದೋಸೆ ಮಾಡ್ಕೊಳ್ಳೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಮ್ಗೆ ಯಾವುದೇ ನಾವು ಬೇಗನೂ ಸಹ ಆಗುತ್ತೆ. ನಾವು 4 to 5 hours ನೆನೆಸಿದ್ರೆ ಸಾಕು. ನಾನಿಲ್ಲಿ ನೈಟೇ ನೆನೆಸಿಟ್ಕೊಂಡಿದ್ರಿಂದ ತುಂಬ ಚೆನ್ನಾಗಿ. ಸೊ ಇದನ್ನು ನಾನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಬಾಕ್ಸ್ಗೆ ಕಟ್ಟಬೇಕಾಗಿತ್ತು, ಸೊ ಅದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮಿಕ್ಸಿ ಜಾರ್ ತೊಗೊಂಡು 1 ಕಪ್ಪಷ್ಟು ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. ಕಡಲೆಪಪ್ಪು ತೊಗೊಂಡು ಇದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ತೊಳೆದು ಹಾಕ್ಕೋತಾ ಇದ್ದೀನಿ. ಈ ಚಟ್ನಿಗೆ ನಾನು ಯಾವುದೇ ರೀತಿ ಕಡಲೆ ಬೀಜ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡು ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಇದ್ರ ಜೊತೆನೇ ಹಾಗೆ ರುಬ್ಬಿಡ್ತೀನಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಇತ್ತು ಮನೆಯಲ್ಲಿ, ಅದಕ್ಕೆ ನಾನು ಒಂದು 1/4 ಚಿಪ್ಪಷ್ಟು ಇತ್ತು ಅಷ್ಟೇ, 2 ಪೀಸು. ಸೊ ಆ 2 ಪೀಸ್ನ ಹಾಕಿ ಕೊಬ್ಬರಿ ಚಟ್ನಿ ಥರ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಕೊಬ್ಬರಿ ಬೇಡ ಅನ್ನೋರು ಬರೀ ಕಡಲೆ ಬೀಜ ಅಥವಾ ಕಡಲೆಪಪ್ಪನ್ನ ಎರಡರಲ್ಲಿ ಒಂದನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಒಂದು ಸ್ವಲ್ಪ ಶುಂಠಿ ಹಾಕೋದ್ರಿಂದ ಚಟ್ನಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ. ಈಗ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ಸೊ ಕೊಂಡ್ರೆ ದೋಸೆ ಜೊತೆಗೆ ಚಟ್ನಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಈಗ ದೋಸೆಗೆ ತವಾ ಇಟ್ಟಿದ್ದೀನಿ ಬಿಸಿ ಆಗಲಿ. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಈ ರೀತಿ ನಾನು ಸ್ಟಾರ್ಟಿಂಗ್ ದೋಸೆ ಸುಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕಿ ನಾನಿಲ್ಲಿ ನೋಡಿ ಹೆಸ್ರು ಕಾಳು ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೆಲ್ತಿಯಾಗೂ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರು ಈ ರೀತಿ ತಿನ್ಬೋದು. ನಾನು ಇವತ್ತಿಗೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅನಿಸ್ತು, ಅದಕ್ಕೆ ನಾನು ಸ್ವಲ್ಪನೇ ರೈಸ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ರೈಸ್ನ ಕಂಟ್ರೋಲ್ ಮಾಡಿ ಟೀ, ಕಾಫಿ, ಶುಗರ್ ಕಂಟ್ರೋಲ್ ಮಾಡೋಣ ಅಂತ ಹೇಳಿ ನಾನು ಇವತ್ತಿಂದ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾನು ಹೆಸ್ರು ಕಾಳು ದೋಸೆ ಮಾಡಿಕೊಂಡೆ. ಇದ್ರ ಬದಲು ನಾವು ಹೆಸ್ರು ಬೇಳೆ ದೋಸೆ ಕೂಡ ಮಾಡ್ಕೋಬೋದು. ಹೆಸ್ರು ಬೇಳೆನ ನೆನೆಸ್ಬಿಟ್ಟು ಸಹ ಅದರಲ್ಲೂ ಸಹ ದೋಸೆ ಮಾಡ್ಕೋಬೋದು. ಅದಕ್ಕೂ ಸಹ ಯಾವುದೇ ಅಕ್ಕಿ ಹಿಟ್ಟಾಗಲಿ ಅಥವಾ ಅಕ್ಕಿನ ನೆನೆಸೋದಾಗಲಿ ಉದ್ದಿನಬೇಳೆ ಆಗಲಿ ಏನೂ ಬೇಕಾಗಿಲ್ಲ. ಹಾಗೆ ನಾವು ಈ ರೀತಿ ಹೆಲ್ತಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ನಾವು ತುಂಬ ಎಣ್ಣೆನೂ ಬೇಕಾಗಿಲ್ಲ. ಎಣ್ಣೆ ಬೇಡ ಅಂದ್ರೆ ಹಾಗೆ ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಹಾಗೇ ದೋಸೆ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ಚಟ್ನಿ ಮಾಡಿಕೊಂಡು ನಾವು ತಿಂದರೆ ತುಂಬ ರುಚಿಯಾಗಿರುತ್ತೆ. ಟೊಮೆಟೊ ಚಟ್ನಿ ಆಗಲಿ ಅಥವಾ ಕೊಬ್ಬರಿ ಚಟ್ನಿ ಆಗಲಿ. ಕೊಬ್ಬರಿ ಬೇಡ ಅನ್ನೋರು, ಡಯಟ್ ಮಾಡೋರಾದರೆ ಕಡಲೆಪಪ್ಪು, ಕಡಲೆಬೀಜ ಚಟ್ನಿ ಮಾಡ್ಕೊಂಡು ತಿನ್ಬೋದು. ನೋಡಿ ಚಟ್ನಿನೂ ರೆಡಿಯಾಗಿದೆ, ಈ ಕಡೆ ದೋಸೆನೂ ರೆಡಿ ಆಯಿತು. ಸೊ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿ ನಾನು ದೋಸೆ ಚಟ್ನಿನ ಅವಳ ಸ್ಕೂಲ್ಗೆ ಕಳಿಸಾದ್ಮೇಲೆ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹಾಗೆಯೇ ಇದ್ರ ಜೊತೆಗೆ ನಾನಿಲ್ಲಿ ಬೀನ್ಸ್ ಬಸ್ಸಾರು ಮಾಡಿಕೊಂಡೆ ಇವತ್ತು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ. ಸೊ ನಾನು ಬೆಳಗ್ಗೆನೇ ಈ ರೀತಿ ದೋಸೆ ಮಾಡಿ ಬಾಕ್ಸ್ಗೆ ಹಾಕಿ ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡ್ಗೆ, ಅವರು ಸ್ಕೂಲ್ಗೆ ಹೋದರು. ಸ್ಕೂಲ್ಗೆ ಹೋಗಾದ್ಮೇಲೆ ನಾನು ಮೊನ್ನೆ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಆ ಬ್ಲೌಸ್ನ ಸ್ವಲ್ಪ ಉಕ್ಸೆಲ್ಲ ಹಾಕಿ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನ ಕೊಡಬೇಕಾಗಿತ್ತು ಅವ್ರಿಗೆ. ಸೊ ಕೊಡೋಕ್ಕೆ ಮುಂಚೆ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪಫ್ ಸ್ಲೀವ್ಸ್ ಕೊಟ್ಟು ನಾನು ಫ್ರಂಟಲ್ಲಿ ಈ ರೀತಿ ನೆಕ್ ಡಿಸೈನ್ ಕೊಟ್ಟಿದ್ದೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಬ್ಯಾಕಲ್ಲಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾನು ಸ್ಟಿಚ್ ಮಾಡಿದ್ದೆ. ಸೊ ಇವರು ಸ್ವಲ್ಪ ಡೀಪ್ ಇರೋದ್ರಿಂದ ಇವರು ಮುಂದೆ ಕಪ್ಸ್ ಇಟ್ಕೊಂಡಿದ್ದಾರೆ. ಪ್ರಿನ್ಸಸ್ ಕಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪಫ್ ಸ್ಲೀವ್ಸು ಈ ರೀತಿ ಶಾರ್ಟ್ ಪಫ್ ಸ್ಲೀವ್ಸ್ ಇಟ್ಕೊಂಡಿದ್ದಾರೆ. ಇದಕ್ಕೆ ನಾನಿಲ್ಲಿ ಸಿಲ್ವರ್ ಕಲರಲ್ಲಿ ಈ ರೀತಿ ಲೇಸ್ ಥರ ಬಟ್ಟೆನಲ್ಲೇ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಸೊ ಅವರು ಬಂದು ತೊಗೊಂಡೋದ್ರು ಬ್ಲೌಸ್ನ. ಇನ್ನೊಂದು ಬ್ಲೌಸು ಕೊಟ್ಟೆ, ಅದನ್ನು ವಿಡಿಯೋ ಮಾಡಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಇನ್ನೊಂದು ಬ್ಲೌಸು, ವೈಟ್ ಕಲರ್ ಬ್ಲೌಸು ಬ್ಯಾಕ್ಲೆಸ್ ಸ್ಟಿಚ್ ಮಾಡಿದ್ದೆ ಅಂತ. ಸೊ ಅದು ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ. ಸೊ ಅದು ಸಹ ಸ್ವಲ್ಪ ಉಕ್ಸೆಲ್ಲ ಹಾಕಬೇಕಾಗಿತ್ತು. ಸೊ ಅವ್ರು 2 ತೊಗೊಂಡೋದ್ರು. ಅದ್ರ ಜೊತೆಗೆ ಇನ್ನೊಂದು ಪ್ಲೇನ್ ಬ್ಲೌಸು ಸಹ ಸ್ಟಿಚ್ ಮಾಡಿಸ್ಕೊಂಡೋದ್ರು. 3-4 ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಸೊ ಅವರು ಬಂದು
ಬಂದು ತೊಗೊಂಡೋದ್ರು. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಮನೆಯಲ್ಲಿ ಬೀನ್ಸ್ ಇತ್ತು, ಸ್ವಲ್ಪ ಜಾಸ್ತಿ ಬೀನ್ಸ್ ಇತ್ತು. ಸೊ ಅದಕ್ಕೆ ನಾನಿಲ್ಲಿ ಬೀನ್ಸ್ ಬಸ್ಸಾರು ಮಾಡಿಬಿಡೋಣ ಅಂತ ಹೇಳಿ ಬೀನ್ಸಿಂದ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಈ ರೀತಿ ಪಲ್ಯ ಮಾಡ್ಕೊಂಬಿಟ್ರೆ ನಾವು ಬಸ್ಸಾರು ಜೊತೆಗೆ ಪಲ್ಯ ಮಾಡಿಕೊಂಡ್ರೆ ಇದು ಮುದ್ದೆಗೂ ತಿನ್ಬೋದು. ನಾವು ಬೇಕಂದರೆ ಎಕ್ಸ್ಟ್ರಾ ಪಲ್ಯ ಏನಾದರೂ ಇದ್ದರೆ ಚಪಾತಿಗೆ ಸಹ ನೈಟ್ ಊಟಕ್ಕೆ ತಿನ್ಬೋದು ಅಂತ ಹೇಳಿ ನಾನು ಇಲ್ಲಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಬೀನ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಕುಕ್ಕರಲ್ಲಿ ಒಂದ್ಸರಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಬೀನ್ಸ್ನ. ಸೊ ಬೀನ್ಸನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಹೆಸರು ಕಾಳು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಇದ್ರ ಜೊತೆಗೆ ತೊಗರಿ ಬೇಳೆನೂ ಸಹ ಹಾಕ್ಕೊಂಡು ಬಸ್ಸಾರು ಮಾಡ್ಕೋಬೋದು. ನಾನು ಹೆಸರು ಕಾಳಿಂದ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಹೆಸರು ಕಾಳು ಅಥವಾ ಹುರುಳಿಕಾಳು ಹಾಕ್ಕೊಂಡು ಬಸ್ಸಾರು ಮಾಡ್ತೀನಿ. ನನಗೆ ಹೆಸರು ಕಾಳು ಹುರುಳಿಕಾಳು ಅಂದರೆ ತುಂಬ ಇಷ್ಟ. ಸೊ ತೊಗರಿ ಬೇಳೆಗಿಂತ ನಾನು ಬಸ್ಸಾರಿಗೆಲ್ಲ ಜಾಸ್ತಿ ಹೆಸರು ಕಾಳು ಹುರುಳಿಕಾಳು ಯೂಸ್ ಮಾಡ್ತೀನಿ. ಸೊ ಹೆಸರು ಕಾಳು ಹಾಕ್ಬಿಟ್ಟು ನಾನು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಹೆಸರು ಕಾಳು ಬೇಗ ಬೆಂದ್ಬಿಡುತ್ತೆ, ನುಣ್ಣಕ್ಕಾಗಬಾರ್ದು, ಕಾಳು ಹಾಗೇ ಇರಬೇಕು, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಪಲ್ಯ ಮಾಡಿದಾಗೂ ಸಹ ಮೆತ್ತಕ್ಕಾಗಲ್ಲ, ಉದ್ರುದ್ರಾಗಿರುತ್ತೆ ಪಲ್ಯ. ಸೊ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ನಾವು ಹೆಸರು ಕಾಳು ಮತ್ತು ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ನೀರನ್ನು ಬಸ್ಕೋತಾ ಇದ್ದೀನಿ. ಸೊ ನಾವು ಬಸ್ತಿರೋ ನೀರಲ್ಲೇ ಸಾಂಬಾರು ಮಾಡೋದ್ರಿಂದ ಈ ರೀತಿ ಬಸ್ತು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಈ ರೀತಿ ಸ್ಟೇನದಿದ್ದರೆ ನಮಗೆ ಈಸಿಯಾಗಿ ಈ ರೀತಿ ನಾವು ಸ್ಟೇನ್ ಮಾಡ್ಕೋಬೋದು. ಸೊ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಸೈಡ್ಗಿಟ್ಟು ಪಲ್ಯಕ್ಕೆ ಒಗ್ಗರಣೆಗೆ ಅಂತ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ನಾವು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಇದು ಡಯಟ್ ಮಾಡೋರು ಸಹ ತಿನ್ಬೋದು. ತುಂಬ ಎಣ್ಣೆ ಏನು ಹಾಕಲ್ಲ ನಾವು ಸಾಂಬಾರಿಗೆ ಪಲ್ಯಕ್ಕೆಲ್ಲ, ಸ್ವಲ್ಪ ಎಣ್ಣೆ ಹಾಕೋತೀವಿ. ಸೊ ನಾನು ಸ್ಟಾರ್ಟಿಂಗು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡಿದ್ದೀನಿ ಬಸ್ ಸಾಂಬಾರಿಗೆ ಅಂತ. ಸೊ ನಾವು ಹುರ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೊಂಡು ರುಬ್ಬಿ ಮಾಡ್ಕೋಬೋದು. ಸೊ ನಾವು ಹೀರೆಕಾಯಲ್ಲಿ ಬಸ್ಸಾರು ಮಾಡ್ಬೋದು, ನುಗ್ಗೆಕಾಯಲ್ಲಿ ಮಾಡ್ಬೋದು, ಬೀನ್ಸಲ್ಲಿ ಮಾಡ್ಬೋದು. ಸೊ ಮನೆಯಲ್ಲಿ ಏನು ತರಕಾರಿ ಇದ್ದರೆ ಅದನ್ನು ಹಾಕಿ ನಾವು ಬಸ್ಸಾರು ಈ ರೀತಿ ಮಾಡ್ಕೋಬೋದು. ಸೊ ನಾನು ಕುಂಬಳಕಾಯಲ್ಲಿ ಕೂಡ ಬಸ್ಸಾರು ಮಾಡ್ತೀನಿ. ಸೊ ಅದನ್ನು ಸಹ ಮಾಡಿದಾಗ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ. ಸೊ ನಾವು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಅಂತ ಸೈಡ್ಗೆ ಇಟ್ಟಿದ್ದೀನಿ. ಅದೇ ಬಾಣಲಿನಲ್ಲಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಅಂತ. ಸೊ ನಾನಿಲ್ಲಿ ನೋಡಿ ಹೆಸರು ಕಾಳು ಮಾತ್ರ ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಅದನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆನಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಯಾವುದೇ ರೀತಿ ಕೊಬ್ಬರಿ ಏನೂ ಹಾಕೋತಾ ಇಲ್ಲ ರುಬ್ಬಕ್ಕೆ. ಸ್ವಲ್ಪ ಹೆಸರು ಕಾಳು 1-2 ಸೌಟಷ್ಟು ಈ ರೀತಿ ಹೆಸರು ಕಾಳನ್ನ ನಾನು ಈ ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ. ಹೆಸರು ಕಾಳು ಹಾಕೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಸ್ಸಾರು ಗಟ್ಟಿ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಳಿಗೆ. ಟೊಮೆಟೊ ಏನಾದರೂ ಹಾಕ್ಕೊಂಡ್ರೆ ನೀವು ಹುಣಸೆ ಹಣ್ಣು ನೋಡ್ಕೊಂಡು ಕಮ್ಮಿ ಹಾಕ್ಕೋಬೇಕು. ಬಸ್ಸಾರಿಗೆ ನಾನು ಟೊಮೆಟೊ ಇಡಲ್ಲ, ಸೊ ಹುಣಸೆ ಹಣ್ಣು ಹಾಕ್ಕೋತೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಇಲ್ಲಿ ಖಾರಕ್ಕೂ ಹಾಕ್ಕೊಂಡೆ. ಇದ್ರ ಜೊತೆಗೆ ನಾನಿಲ್ಲಿ 2-3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ಸಾಂಬಾರು ಮಾಡೋದಕ್ಕೆ ಖಾರ ರುಬ್ಕೊಂಡಿದ್ದಾಗುತ್ತೆ. ಇಲ್ಲಿ ನಾನು ಈರುಳ್ಳಿ ಫ್ರೈ ಆಗಿತ್ತು, ಸೊ ನಾನೀಗ ಬೀನ್ಸು ಮತ್ತು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗೇ ಈರುಳ್ಳಿ ಜೊತೆ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಖಾರದ ಪುಡಿ ಏನೂ ಹಾಕೋದು ಬೇಕಾಗಿಲ್ಲ. ನಾನಿಲ್ಲಿ ಹಾಕ್ಕೊಂಡಿರಲಿಲ್ಲ, ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಹೆಸರು ಕಾಳು ಬೀನ್ಸ್ ಆಗಿರೋದ್ರಿಂದ ತರಕಾರಿಯಿಂದ ಮಾಡ್ಕೋತಾ ಇರೋದ್ರಿಂದ ನಾವು ಇದಕ್ಕೆ ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಖಾರದ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಪಲ್ಯ ಮಾಡ್ಕೊಂಡಾಗ ಬೀನ್ಸಿಂದ ಆಗಲಿ ಅಥವಾ ಬೇರೆ ತರಕಾರಿಯಿಂದ ಮಾಡ್ಕೊಂಡಾಗ ಈ ರೀತಿ ಧನಿಯಾ ಪೌಡ್ರನ್ನ ಲಾಸ್ಟಲ್ಲಿ ಹಾಕಿ ಉದುರಿಸೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ ಪಲ್ಯ ಟೇಸ್ಟು. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾವು ಆಲ್ರೆಡಿ ಬೀನ್ಸು ಮತ್ತು ಹೆಸರು ಕಾಳು ಬೇಯುವಾಗ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಪಲ್ಯನ ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಬಸ್ಸಾರಿಗೆ ಪಲ್ಯ ರೆಡಿ ಆಯಿತು. ಈಗ ನಾನಿಲ್ಲಿ ಖಾರ ರುಬ್ಬಿಟ್ಕೊಂಡಿದ್ದೆನಲ್ಲ ಆ ಇಟ್ಕೊಂಡಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಆಗಲಿ ಹೆಸರು ಕಾಳಾಗಲಿ ಹಾಕಿದಾಗ ಈ ರೀತಿ ಕೊಬ್ಬರಿ ಏನು ಇಲ್ಲದೆ ಇರುವಾಗ ಮನೆಯಲ್ಲಿ ಕೊಬ್ಬರಿ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವು ಕೊಬ್ಬರಿ ಬೇಡ ಅನ್ನೋರು ಈ ರೀತಿ ಕಾಳನ್ನು ಆಗಲಿ ಬೇಳೆನಾಗಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಂಬಾರನ್ನ ಮಾಡ್ಕೋಬೋದು. ನಾವು ಇಟ್ಕೊಂಡಿರೋ ನೀರು ಜೊತೆ ಖಾರ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ನೋಡಿಕೊಂಡು ಸಾಂಬಾರು ಗಟ್ಟಿಯಾಗಿದ್ದರೆ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಕಾಯಿಸಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಸೊ ಅದಕ್ಕೆ ನೋಡಿಕೊಂಡು ನಾನು ಇಲ್ಲಿ ಸಾಂಬಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕಾಯಿಸಿದ್ಮೇಲೆ ನೋಡ್ಕೊಂಡು ಲಾಸ್ಟಲ್ಲೂ ಸಹ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಕುದೀತಿದೆ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಬಸ್ಸಾರು ರೆಡಿ ಆಗಿಬಿಡುತ್ತೆ. ಸೊ ನಾವು ಈ ರೀತಿ ಉಕ್ಕು ಬಂದಾಗ ನೋಡ್ಕೋತಾ ಇರಬೇಕು, ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು, ಇಲ್ಲಾಂದರೆ ಉಕ್ಕೋಗ್ಬಿಟ್ಟು ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ. ಸೊ ಈಗ ಬಸ್ಸಾರು ರೆಡಿ ಆಯಿತು, ಈ ಕಡೆ ಪಲ್ಯನೂ ರೆಡಿ ಆಯಿತು. ನಾನು ಇನ್ನೊಂದು ಕಡೆ ಸ್ಟವ್ ಮೇಲೆ ಅನ್ನಕ್ಕೆ ಇಟ್ಟಿದ್ದೆ. ಸೊ 3 ಸ್ಟವಲ್ಲಿ 3 ಅಡುಗೆ ಮಾಡ್ಕೊಳೋಷ್ಟರಲ್ಲಿ ಬೇಗ ಆಗಿಬಿಡುತ್ತೆ ಸಾಂಬಾರು. ಸೊ ಲಾಸ್ಟಲ್ಲಿ ನಾನಿಲ್ಲಿ ಬಸ್ಸಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋತಾ ಇದ್ದೀನಿ.
ಸೊ ನೋಡಿ ಪಲ್ಯ ಬಸ್ಸಾರು ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಸೊ ನಾನು ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತು ಮುದ್ದೆ ಮಾಡ್ತೀನಿ. ಸೊ ಈ ರೀತಿ ಹೆಲ್ತಿಯಾಗೂ ಸಹ ಬಸ್ಸಾಂಬಾರು ಪಲ್ಯನ ಮಾಡ್ಕೋಬೋದು. ಸೊ ಅಲ್ಲಿಂದ ನಾನು ನಮ್ಮ ತಂಗಿ ಮನೆಗೆ ಹೋಗಿದ್ದೆ ಪಾಪುನ ನೋಡ್ಕೊಂಬರೋಣ ಅಂತ. ನಾನು ನನ್ನ ಸಿಸ್ಟರ್ ಇಬ್ಬರೂ ಹೋಗಿದ್ವಿ. ಸೊ ಪಾಪುನ ನೋಡಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಮಗು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಮೊಬೈಲ್ ತೋರಿಸಿದ್ರೆ ಅವಳ ಮುಖನೇ ನೋಡ್ಕೊಂಡು ಆಟ ಆಡ್ತಾ ಇದ್ದಾಳೆ ನಗ್ದು. ಇವಾಗಿನ ಮಕ್ಕಳಂತೂ ತುಂಬ ಶಾರ್ಪು. ಅವಳು 6 ಕಂಪ್ಲೀಟಾಗಿ 7 ಮಂತ್ಸ್ಗೆ ಹೋಗಿದೆ ಅಷ್ಟೇ. ಏನೇನೋ ರಿಯಾಕ್ಷನ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಸೊ ಒಂದು ನಿಮಿಷ ಹಿಡಿಯೋಕ್ಕೆ ಆಗಲ್ಲ, ಕೆಳಗಡೆ ಕುತ್ಕೊಳ್ಳೋದೇ ಇಲ್ಲ, ಹಾಗೆ ಇಟ್ಕೊಂಡೇ ಇರಬೇಕು, ಎತ್ಕೊಂಡೇ ಇರಬೇಕು. ಸೊ ನೋಡಿ ಮೊಬೈಲ್ ನೋಡಿಕೊಂಡು ಅವಳ ಫೇಸ್ನ ಅವಳೇ ನೋಡಿ ಆಟ ಆಡ್ತಾ ಇದ್ದಾಳೆ. ಸೊ ಇವತ್ತಿನ ಬ್ಲಾಗ್ ಮುಗಿದಿದೆ. ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ಲಿ ಕಾಣಿಸ್ತದ ಇಲ್ಲ.